ಹೆಸರು ಗೊತ್ತು, ಎಲ್ರಿಗೂ ಗೊತ್ತು. ಬೆಂಗಳೂರು ಎಕ್ಸ್ಪೋರ್ಟ್ ಮಾಡಕ್ ಹೋಗಿದ್ಯಾ? ಡಾಕ್ಟರ್ ರಾಜ್ಕುಮಾರ್ ಅವರು ಈ ಎಲ್ಲ ಮೂವಿ ಪಾತ್ರಗಳು ಮಾಡಿದ್ದಾರೆ. ಅಂದ್ರೆ ಅದಕ್ಕೆ ಹೇಳೋದು, ಆಡು ಮುಟ್ಟದ ಸೊಪ್ಪಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಮಾಡೋದ ಪಾತ್ರಗಳೇ ಇಲ್ಲ. ಮನೆ ದೇವ್ರು ಬಂದ್ಮೇಲೆ, ನಮ್ಮ ಹುಲಿ ಬಂದ್ಮೇಲೆ ಆ ಕಾಮನ್ ಅನ್ನೋದೇ ಅಂದ್ರೆ ನಮ್ಮ ಹುಲಿಯೇ ಅಗತ್ಯ, ನಾನಲ್ಲ. ಅದೆಲ್ಲ ಎಸ್ ಅಫ್ಕೋರ್ಸ್, ನಗು ಮುಖದ ಸೊಗಸುಗಾರ ಜೊತೆ ಒಂದು ಫೀಲ್ ಆಗ್ತಾ ಇದೆ. ಎಲ್ಲ ಸ್ವಲ್ಪ ಏನೇನು ಎಲ್ಲ ಅದೆಲ್ಲ ಬಿಟ್ಬಿಟ್ಟು ಎಂಜಾಯ್ ಮಾಡೋಕ್ಕೆ ಸ್ವಲ್ಪ ಒಂದು ಅರ್ಧ ಗಂಟೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು. ನೀರೊಂದಿಲ್ಲ, ನೀರೊಂದು ಹಾಕ್ಬೇಕು. ಆಗ್ತದೆ ನೀರು ಹಾಕಕ್ಕೆ ನಮ್ಮ ಅಪ್ಪ ಕಾವೇರಿ ವಾಟರ್ ಲೆವೆಲ್ ತಕ್ಕಂತೆ, ನಮ್ದು ಬಜೆಟ್ ತಕ್ಕಂತೆ ಬಜೆಟ್ ಫ್ರೆಂಡ್ಲಿ ಹೋಟ್ಲುಗಳು ಮಾಡ್ಕೊಂಡಿದ್ದೀವಿ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರು ನೋಡ್ಲೆ, ಜನಿಸುವ ಪ್ರೀತಿಯೇ ಶಾಶ್ವತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯ ಬ್ಲಾಗ್. ಸಂಡೇ ಆದ್ರಿಂದ ಫಂಡೇ ಇರಲ್ಲ, ಬಟ್ ನಾವು ಡೈಲಿ ಹೊರಗಡೆ ಓಡಾಡೋದು ಒಂದು ದಿನ ರಜೆ ಸಿಕ್ಕರೆ ಸಾಕು, ಆರಾಮಾಗಿ ರೆಸ್ಟ್ ಮಾಡೋದು ಅನ್ಸುತ್ತೆ. ಬಟ್ ಮನೆ ದೇವರು ಖುಷಿ ಪಡಿಸ್ಬೇಕಲ್ಲ, ಅವ್ರು ವಾರ ಪೂರ್ತಿ ಮನೇಲೇ ಇರ್ತಾರೆ. ಸೊ ಅದರಿಂದ ಎಲ್ಲರೂ ಹೊರಗಡೆ ಕರ್ಕೊಂಡ್ಬೇಕಲ್ಲ, ಅದಕ್ಕೋಸ್ಕರ ಇವತ್ತು ಪ್ಲ್ಯಾನ್ ಹಾಕಿದ್ದೀವಿ. ಸೊ ಕ್ಲೈಮೇಟು ನೋಡ್ಬೋದು ನೀವು, ಮಳೆ ಬರೋಂಗೈತೆ, ಅದಕ್ಕೇ ಕಾರಲ್ಲಿ ಹೋಗೋದಂತ. ಸೊ ನಮ್ಮ ಮನೆದವ್ರು ರೆಡಿಯಾಗಿ ಆಲ್ರೆಡಿ ಆಚೆ ವಸ್ತು ಬುಟ್ಟಿ ಆಚೆನೇ ನಿಂತ್ಕೊಬಿಟ್ಟಿದ್ದಾರೆ. ಈಗೇನೋ ನಾನು ಬೇಡ ಬಿಡ್ಲೇ ರೊಚ್ಕೆ ಬಿಗ್ ಬಾಸ್ ಮೋಕ್ಷಿತಾ ಪೈ ಮೇಲೆ ಒಂದು ಕೇಸ್ ಇತ್ತಲ್ಲ, ಹೈಕೋರ್ಟ್ ನಿರಪರಾಧಿ ಅಂತ ಹಾಕಿದಂತ ಅದೇನೋ ಬಂದಿತ್ತ ನೋಡಿ. ಹೆಂಗೆ ಬಿಗ್ ಬಾಸ್ ಫ್ಯಾನ್ ಇಲ್ಲೇ ಇದೆ ಮನೇಲಿ. ಸೊ ಈಗ ಹೊಡೋದ ಬನ್ನಿ ಅಂತಾರಂದ್ರೆ ನೀ ರೆಡಿ ಆಗು, ನಾ ಏನು ರೆಡಿ 2 ನಿಮಿಷದಾಗ ರೆಡಿ ಹಾಕೇನೆ ಹಂಗೆ ಹಿಂಗೆ ಅಂತೇಳಿ ನಿಂತ ಮಕ್ಕೊಂದಿರ್ತಾರೆ ನಾ ರೆಡಿ ಆಗು ಮಟ. ಆಮೇಲೆ ರೆಡಿಯಾಗಿ ಬಂದು ನಾನು ಇಲ್ಲಿ ಕಾರ್ ಧೂಳ ತಕ್ಕೊಂತ ನಾನು ನಿಲ್ಲಿಸ್ಕೊಂಡು ನಿಲ್ತಾರೆ, ಹೌದಿಲ್ಲ? ಒಳಗೆ ಉಂದ್ರೋದಿಲ್ಲ, ನಂಗೆ ಕಾರ್ ಸ್ಮೆಲ್ ಇಷ್ಟ ಆಗೋದಿಲ್ಲ. ಅದ್ರ ಬದಲು ಮೊದಲ ರೆಡಿಯಾಗಿ ಕೆಳಗೆ ಬಂದು ಕಾರ್ ಕ್ಲೀನ್ ಮಾಡ್ಕೊ ಕೂತಿದ್ದೆ ಅಂದ್ರೆ ನಾ ಬರ್ಗುಡ್ಕ ಅದು ಕ್ಲೀನ್ ಆಗಿರ್ತಿತ್ತು, ಹೋಗ್ಬಿಡ್ತಿದ್ವಿ. ಇಲ್ಲ ನಿನಗೆ ವಿ ಐ ಪಿ ನಮ್ಮ ಬಾಸ್ಗೆ ನಮಸ್ಕಾರ ಮಾಡ್ಕೊಳ್ಳೋಣ. ಸೊ ಆಲ್ಮೋಸ್ಟ್ ಈಗ 4 ಗಂಟೆ ಆಗಿದೆ, 4 ಕಾಲು ಆಗೈತೆ. ಬಟ್ ನೋಡಿ ಹೊರಗಡೆ ಆಲ್ರೆಡಿ ಒಂದು 5:15 ಫೀಲ್ ಆಗೈತೈತಿ. ಕಾರೆಲ್ಲ ಗಲೀಜಾಗಿಬಿಟ್ಟಿದೆ. ಸೊ ನಮ್ಮ ಮೇಡಮ್ಮು ನಾಳೆ ತೊಳ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ನಾನೇ ಹೋಯ್ತಿದ್ರಲ್ಲ ಮಂತೆಂಡಲ್ಲಿ ತೊಳ್ಕೊ ಹೋಯ್ತೀನಿ, ಆಮೇಲೆ ಬಂದು ಇನ್ನೊಂದ್ಸತಿ ಕ್ಲೀನ್ ಮಾಡಿಸ್ಬೇಕು. ಸೊ ಈಗ ಹೊಡೋದ ಇಬ್ರು ಬ್ಲಾಕ್ ಹಾಕೊಂಡು ಹೊಂಟೇವಿ. ಈಗ ನಾನು ನೋಡಿ ಹಾಕೊಂಡಾರ, ನಾ ಫಸ್ಟ್ ಹಾಕೊಂಡಿದ್ದೆ. ಸುಂದ್ರಿ ಅಲ್ಲಿ ತೋರಿಸ್ತೀನ ಸುಂದ್ರಿ. ಸರಿ ಹೊರಡ. ಫಸ್ಟ್ ಈಗ ನಾನು ಬಂದಿದ್ದೀನಿ. ಅದೇ ಆ ಪಾರ್ಕ್ ಹೋದ್ರೆ, ಈಗ ನೀನು ಕರ್ಕೊಯ್ತಿರೋದು ಎಲ್ಲಿಗಳು? ಮಾನವ ಮತ್ತು ಪ್ರಾಣಿ 2 ಸೇರುವಂತ ಒಂದು ಪಾರ್ಕು, ವನ್ಯಜೀವಿ ಕರ್ಕೊಯ್ತೀನಿ. ಜೀವ ಇರೋ ಜೀವಿಗಳಿಲ್ಲ. ನನಗೆ ಇದೆಲ್ಲ ಕಾಮನ್ ಅನ್ಸುತ್ತೆ. ನಾವು ಓಡಾಡಬೇಕು. ಇಲ್ಲಿ ಮೆಟ್ರೋದು ಕೆಳಗಡೆ ಎಲ್ಲ ಡಿಸೈನ್ ಚೆನ್ನಾಗಿ ಮಾಡೋದು. ಬೆಂಗಳೂರು ನಡೆಸ್ಕೊಂಡು ಕರ್ಕೊಯ್ತಾ ಇದ್ದೀನಿ ಇವ್ರಿಗೆ. ಅದೇ ಹೇಳಿದಲ್ಲ, ಒಂದು ಟೆಂಪಲ್ ಐತೆ ಅನ್ನಲ್ಲ. ಯಾವ ದೇವ್ರು ನೋಡಿರಲಿಲ್ಲ, ದೇವಿದೆ. ಸೊ ದೇವ್ರೆಲ್ಲರೂ ಕಂಡ್ಬಿಟ್ರೆ ಸಾಕು. ನಮ್ಮ ಮನೆ ದೇವ್ರು ನೋಡಿ ಅಲ್ಲೇ ಬೇಡ್ಕೋತಾ ನಿಂತಿದ್ದಾರೆ. ಬೆಂಗಳೂರಲ್ಲೂ ಜಂಗಲ್ ಇದೆ ಅಂತ ತೋರಿಸ್ತೀನಿ ಬಾ. ಎಲ್ಲಿ? ಹಾಂ, ಪ್ರಕೃತಿ ವನ ಹೇಳೋ, ಪ್ರಕೃತಿ ಮಧ್ಯೆ ಇರೋ ವನ.
ನಿಂಗೆ ತೋರಿಸಿದ್ದಲ್ಲ ಏನು ಇದೆಲ್ಲ ನೋಡಿಲ್ಲ, ಇದೆಲ್ಲ ಪ್ರಕೃತಿ ವನನೇ. ಅಂಬರ ಚುಂಬನ ಅಂತ ಹೆಸರಿಟ್ಟು ನೋಡೋ ಕ್ಲಾಕ್. ಸೊ ಕರ್ಕ ಬಂದಿದ್ದೀವಿ ನೋಡಿ, ಪ್ರಕೃತಿ ವನ ಫಿಕ್ಸ್ ಅದ, ಕನ್ಫರ್ಮ್ ಅದ ಜೊತೆ. ಸೊ ನೋಡಿ ಬಂದ ತಕ್ಷಣ ನಮ್ಮ ಮನೆ ದೇವರು ಪ್ರಕೃತಿ ವನ ಜೊತೆ. ಸೊ ನೋಡಿಲ್ಲಿ ಪಾರ್ಕ್ಗಳೇ ಎಷ್ಟು ಚಂದ ಮಾಡಿರ್ತಾರೆ ಅಂದ್ರೆ ಅದ್ಭುತವಾಗಿರುತ್ತೆ. ಮತ್ತೆ ನೋಡಿ, ಏಯ್ ಕಟ್ ಮಾಡ್ಬೇಡ, ಮುಟ್ಬಣ್ಣಿ ಮಸ್ತ ಇಲ್ಲ. ಹಾಂ ಹೊಡೆದು ಬಿಡ್ತಾರೆ ಅವ್ರೆ. ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಮನೆ ದೇವ್ರಿಗೆ ಎಲ್ಲಿ ಕರ್ಕೊಯ್ತೀನಿ ಅಂತ ಹೇಳಿರಲಿಲ್ಲ, ಪ್ರಕೃತಿ ವನ ಕರ್ಕೊಯ್ತೀನಿ ಅಂದ್ಬಿಟ್ಟು ಪಾರ್ಕ್ ಕರ್ಕೊ ಬಂದಿದ್ದೀನಿ. ಬಟ್ ಆ ಪಾರ್ಕು ಎಷ್ಟು ಅದ್ಭುತವಾಗಿದೆ ಅಂತ ನೀವೇ ನೋಡೋವಂಥ ಬನ್ನಿ. ಸೊ ತಕ್ಕಂತೆ ಇದೆ. ಇಲ್ಲಿ ನೋಡಿ ಹೆಂಗೆ ಇದು ಥೀಮ್ ಇದೆ ಅಂದ್ರೆ, ಇಲ್ಲಿ ಶಿವ ಕೂತಿದ್ದಾನೆ ಅಂದ್ರೆ ಶಿವಂಗೆ ಒಬ್ಬ ತಪಸ್ ಮಾಡೋ ಅಂತ ಸನ್ಯಾಸಿ, ಇಲ್ಲಿ ಸನ್ಯಾಸಿ. ಸೊ ನಮ್ಮ ಶಿವನ ಹತ್ರ ಹೋಗ್ತಿದ್ದಾರೆ ನಮ್ಮ ಮನೆದವರು. ಎಷ್ಟು ಅದ್ಭುತವಾಗಿದೆ ಅಂದರೆ ಪಾರ್ಕು ಇವೇನು ಮಾಡ್ಬೋದು ಅನ್ನೋಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಫೋಟೋ ತೆಗಿಬೇಕು ಇದ್ರ ಮುಂದೆ ಶಿವನ್ ಮುಂದೆ ಅನ್ಕೊಂಡೆ, ಬಟ್ ಅಲ್ಲಿಂದ ಇಷ್ಟ ಕಡಿಮೆ ಜಾಗ ಇರೋಂತಲೇ ಅದು ಅವ್ರದ್ದು ಕಾಣಲಿಲ್ಲ. ಅದಕ್ಕೆ ಅವ್ರನ್ನ ಅಲ್ಲಿ ನಿಲ್ಲಿಸಿ ನಾವು ಈ ಕಡೆಯಿಂದ ಹೋಗಾಕತ್ತೀವಿ. ಪಟ್ಪಟ್ಟು ಹೋಗ್ಬೇಕು, ಯಾಕಂದ್ರೆ ಈಗ ಚಳಿಗಾಲ ಇರೋದ್ರಿಂದ ಕತ್ಲೊಂದು ಆಗ್ಬಿಡ್ತದೆ, ಬೇಗ ಬೇಗ ನಾವು ಬರೋದು ಬರೀ ಲೇಟ್ ಆಯ್ತು. ಈಗ ಪಾರ್ಕಿಂಗ್ ಅದ, ನೀರು ಬೀಳೋ ಸೌಂಡ್ ಆಗಿರ್ಬೋದು, ಸಿಟಿ ಮಧ್ಯ ನೋಡ್ಬೋದು ನೀವು. ಈ ಕಡೆ ಎಲ್ಲ ಟ್ರಾಫಿಕ್ ನೋಡ್ರಿ, ಇಲ್ಲೇ ಫುಲ್ ಗಾಡಿಗಳೆಲ್ಲ ನಿಂತವು. ಬಟ್ ಇಲ್ಲೇ ಶಿವ, ನೀರು, ಗಿಡಗಳೆಲ್ಲ ಅನ್ನತ್ಲೆ ಚಂದ. ಅವ್ರಿಗಂತರೂ ಶಿವ ಅಂದ್ರೆ ಫೇವ್ರೇಟ್. ಹಿಂಗಾಗಿ ಅವ್ರ ಸ್ವಲ್ಪ ಹೊತ್ತು ಅಲ್ಲೇ ನಿಲ್ಲವ್ರನ ಅವ್ರ. ಅದ್ರಾಗ ಒಂದು ಫೋಟೋ ಒಂದು ಕ್ಲಿಪ್ ಮಾಡೋ ಮಟ ಅಂದ್ರೆ ಅವ್ರು ನಾನು ಬಿಡೋ ಮಾತೇ ಇಲ್ಲ. ಸೊ ಪ್ರಕೃತಿ ವನದಲ್ಲಿ ನಮ್ಮ ಶಿವಪ್ಪು ನೋಡಿ ಏನಿಸ್ತದೆ, ಪಾರ್ಕ್ ಆಕ್ಚುಲಿ ಪುಟ್ಟದ, ಬಟ್ ಮನ್ಸಿಗೆ ಶಾಂತಿ ಭಾಳ ಸಿಗ್ತದ. ಅದಂತೂ ಸತ್ಯ ಇದೆ. ಇಲ್ಲಿ ಆ್ಯಕ್ಚುಲಿ ಪಾರ್ಕ್ಗಳನ್ನ ಥೀಮು ಈ ಥರ ಇಟ್ಕೊಂಡು ಮಾಡಬೇಕು ಅಂದರೆ, ದೇವಸ್ಥಾನಕ್ಕೆ ಹೋದ್ರೆ ಭಕ್ತ ಹೆಂಗೆ ನೆಮ್ಮದಿಯಿಂದ ಎಲ್ಲ ಯೋಚನೆಗಳು ಬಿಟ್ಬಿಟ್ಟು ದೇವ್ರ ಹತ್ರ ಅವಂದು ಮತ್ತು ದೇವ್ರ ಹತ್ರ ಮಾತ್ರ ಕನೆಕ್ಟ್ ಇಡುತ್ತೆ, ಹಂಗೆ ಪಾರ್ಕಿಗೆ ಬಂದರೆ ಈ ಜಂಗಲ್ ಫೀಲ್ ಆಗಬೇಕು. ಅಂದರೆ ಪ್ರಕೃತಿ ಜೊತೆ ಒಂದು ಫೀಲ್ ಅಟ್ಯಾಚ್ಮೆಂಟ್ ಎಲ್ಲ ಮನಸ್ಸಲ್ಲಿ ಇರೋದೆಲ್ಲ ಒಂದು ಸ್ವಲ್ಪ ಏನೇನು ಫ್ರಸ್ಟ್ರೇಷನು, ಟೆನ್ಷನೆಲ್ಲ ಬಿಟ್ಟಿರ್ತಲ್ಲ, ಅದೆಲ್ಲ ಬಿಟ್ಬಿಟ್ಟು ಎಂಜಾಯ್ ಮಾಡೋಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರು ಆರಾಮಂದಿರ್ತದೆ. ಆ ಥರ ಐತೆ ನೋಡಿ ಪ್ರಕೃತಿ. ಅಲ್ಲ ನಮ್ಮ ಸೈಡ್ ಎಲ್ಲ ನಮ್ಮ ಮಂದಿ ಏನಂತಾರಂದ್ರ, ನಮ್ಮ ಹಳೆಯ ನಮ್ಮ ಬೆಳಗಾವಿದಾಗ ಎಲ್ಲಾರು ನಮ್ಮ ಹಳೆಯ ಭಾಳ ಸೈಲೆಂಟ, ಮಾತಾಡ್ರ ಮೂತ್ ಹೋಗ್ತಾವಂತಾರು. ಲಾಗ್ ನೋಡ್ರ ಹೊಚ್ಚಾಗ್ತಾರಂತ, ಎಲ್ಲಿಂದ ವರ್ಡ್ಸ್ ಬರತ್ತವ ಇವ ದೊಡ್ಡ ದೊಡ್ಡ. ಎಲ್ಲಿಂದ ಬರೈತೆ ಹೇಳ ಪ್ರಕೃತಿ ವನ. ಅಲ್ಲಿ ನೋಡಿ ಆ ರೇಂಜ್ ಟ್ರಾಫಿಕ್ ಅದ, ಇಲ್ಲಿ ಚಂದ ತಂಪದ ನೋಡಿ. ಅಲ್ಲಿ ನೋಡಿದ್ರೆ ಟ್ರಾಫಿಕ್ಕು, ಇಲ್ಲಿ ನೋಡಿ ಆರಾಮ್ ತಂಪು. ಸೊ ಗಾರ್ಡನ್ ಸಿಟಿ, ಗ್ರೀನ್ ಸಿಟಿ ಅಂತ ಏನಕ್ಕೆ ಬೆಂಗಳೂರಿಗೆ ಹೇಳ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲು ಈ ಪಾರ್ಕ್ಗಳಿಂದನೇ ತುಂಬ ಐತೆ. ಅಂದರೆ ಅದ್ರ ಜೊತೆ ಧೂಳು ಇದೆ, ಇಲ್ಲನಲ್ಲ, ಅದ್ರಲ್ಲಿ ಇಚ್ಕೆ ನಮ್ಮಂತ ಬಂದು ಮಾಡಿರೋದು. ಬಟ್ ಅದು ಗಾರ್ಡನ್ ಸಿಟಿ ಅಂತ ತೋರಿಸ್ತಲ್ಲ, ಬನ್ನಿ ಇನ್ನೂ ಒಂದು ಪಾರ್ಕ್ ಐತೆ ತೋರಿಸ್ತೀನಿ. ಸಕ್ಕತ್ತಾಗಿ ಮಾಡಿದ್ರೆ ಇದೊಂದು ಪಾರ್ಕ್ ನೋಡೋದು ನೀವು. ಕನ್ನಡ ದೇವಿ ಯುದರದಿಂದೊಗೆದು ಒಬ್ಬ ಕನ್ನಡ ಜನನಿ ಎದೆಹಾಲ ಮೊಗೆದು, ಒಬ್ಬ ಮಾತೆಯ ಮಡಿಲು ತೊಡೆಗಳಲ್ಲಿ ಕುಣಿದು, ಒಬ್ಬ ತಾಯಿ ಎಲಿಗಳನೆ ತೊದಲಿ ನುಡಿದು, ಬೆಳೆದ ಕನ್ನಡಿಗರೇ, ಬಂಧು ಕನ್ನಡಿಗರೇ, ಇನಿಯ ಕನ್ನಡಿಗರೇ, ಸ್ವಾಗತವು ನಿಮಗೆ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಲ್ಗೆ. ಗ್ರೀನ್ ಸಿಟಿ ಅನ್ನೋದು ಇದಕ್ಕೇನೆ ನೋಡಿ. ಎಲ್ಲ ಇಲ್ಲೇ ಬಿಟ್ಟಿ ಜಿಮ್ ಮಾಡಬಹುದು ನೋಡ್ರಿ ನಾವು ಬಂದೇ ಇಲ್ಲಿ. ನಾ ರಾಜ್ಕುಮಾರ್ ಅನ್ಕೊಂಡಿದ್ದೆ, ಅಂದ್ರೆ ರಾಜ್ಕುಮಾರ್
ಕುಮಾರ್ ಅವ್ರೇನು ಮೂವಿದಾಗೆಲ್ಲ ಕೃಷ್ಣದೇವರಾಯ ಪಾಠ ಮಾಡಿದಾಗ ಸೇಮ್ ಕಾಣಿರ್ಲ ಸೊ ನನಗೆ ಸೇಮ್ ರಾಜ್ಕುಮಾರ್ ಅನ್ಸಂಗಿಲ್ಲ. ನೋಡಿ ನೋಡಿದ ತಕ್ಷಣ ರಾಜ್ಕುಮಾರ್ ಅಮೋಘ ವರ್ಷ ತುಂಗ ರಾಷ್ಟ್ರಕೂಟ ರಾಜ ಅವ್ರ ಬಗ್ಗೆ ಇಲ್ಲಿ ಕೊಟ್ಟಾರು. ಇವರು ಸೇಮ್ ರಾಜ್ಕುಮಾರ್ ಥೀಮ್ ಇಟ್ಕೊಂಡು ಮಾಡ್ಯಾರ ಅವ್ರು. ವಿಷ್ಣುವರ್ಧನ ಬಿಟ್ಟಿದೇವ ಹೊಯ್ಸಳರ ರಾಜ. ಓಕೆ ಹಾಕೋರಲ್ಲ. ಅದನ್ನ ಓದ ಹೇಳತ್ ನಿಮ್ಮ ಓ ನಿನ್ಗೆ ಗೊತ್ತಿಲ್ವಾ ನಾಲೆಡ್ಜು? ಮೂರ್ತಿ ನೋಡಿ ಹೇಳೋ ಸ್ಕೀಮ್ ದೊಡ್ಡ ನಮ್ಮ ಎಲ್ಲರ ಫೇವ್ರೇಟ್ ಶ್ರೀಕೃಷ್ಣ ದೇವರಾಯರು ಅಂದ್ರೆ ತುಳುವ ವಂಶ. ಏನಕ್ಕೆ ನೋಡಿ ನೀವೆಲ್ಲ ನೋಡ್ಬೋದು, ಎಲ್ಲ ರಾಜ್ಕುಮಾರ್ದೇ ಏನಕ್ಕೆ ಇಟ್ಟವ್ರೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಎಲ್ಲ ಮೂವಿ ಪಾತ್ರಗಳು ಮಾಡಿದ್ದಾರೆ. ಅಂದ್ರೆ ಅದಕ್ಕೆ ಹೇಳೋದು ಆಡು ಮುಟ್ಟದ ಸೊಪ್ಪಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಮಾಡೋದ ಪಾತ್ರಗಳೇ ಇಲ್ಲ. ಇದು ನೋಡಿ ಇಲ್ಲುವೆ ಮಯೂರ ಇರ್ಬೇಕೇನೆ ಇದಲ್ಲ, ಇಲ್ಲ ಏನೇದು ಗಂಟುಗಲಿ ಕುಮಾರ ರಾಮ ಮೂವಿ ರಾಜ್ಕುಮಾರ್. ಈಗ ನಮ್ಮ ಹುಲಿ ಅಂದ್ರೆ ನಮ್ಮ ಮನೆ ದೇವ್ರಿಗೂ ಹುಲಿಗೂ ಇಷ್ಟ ಆಗಿರೋಂತ ಒಂದು ಇದಿದೆ ನೋಡಿ. ಆ ಬಾಯೊಳಗೆ ಹೊಟ್ಟೈತೆ ಅಗಸಿ. ಸೊ ಯಾರು ಈ ತರ ಪಾರ್ಕ್ಗಳನ್ನ ನೋಡಿದ್ರೆ ಕಮೆಂಟ್ ಮಾಡಿ. ಮೋಸ್ಟ್ಲಿ ನೋಡಿರ್ತಿಲ್ಲ ಅನ್ಸುತ್ತೆ, ಅಂದ್ರೆ ಬೇರೆ ಬೇರೆ ತರ ಇರುತ್ತೆ, ಬಟ್ ಅಟ್ ಎ ಟೈಮ್ಗೆ ಕಂಟಿನ್ಯೂಟಿ ಇದೆ ಇಲ್ಲಿ ಪಾರ್ಕ್ಗಳು. ಅಂದ್ರೆ ಒಂದಾದ್ಮೇಲೆ ಒಂದು ನೋಡಿ. ಕನ್ನಡ ಸಾಹಿತ್ಯ ಇತಿಹಾಸದ ಬಗ್ಗೆನೂ ಬರ್ದಾಕಿದೆ. ಎಸ್ ಅಫ್ಕೋರ್ಸ್, ನಗು ಮುಖದ ಸೊಗಸುಗಾರ. ಒಡೆಯರ ಕೊಯ್ಲಿ ನಿನ್ಗೊಂದು ಸ್ವಲ್ಪ ಗೊತ್ತಾಗ್ಬೇಕಲ್ಲ. ನೋಡ್ಲಿ ನಮ್ಮ ಮೈಸೂರು ಗತ್ತು, ಮೈಸೂರು ಗೊತ್ತು ಅಲ್ಲ, ಮೈಸೂರು ಗತ್ತು ಎಲ್ರಿಗೂ ಗೊತ್ತು. ಮೈಸೂರು ಗೊತ್ತು ಎಲ್ಲರಿಗೂ ಗೊತ್ತು. ಎಲ್ಲಿಂದ ಎಲ್ಲಿಗೆ ಮೈಸೂರು 1638ರಿಂದ 1659 ಇವರ ಒಂದು ಆಳ್ವಿಕೆ. ಮಸ್ತ್ ಐತಿ ಈ ಪಾರ್ಕ್. ಪ್ರಕೃತಿ ವನ ಒಂದು ಸ್ವಲ್ಪ ಸಣ್ಣದೈತಿ, ಇದು ಭಾಳ ದೊಡ್ಡದ. ಏನೋ ಭಾಳ ಕವರ್ ಮಾಡ್ಯಾರ. ಏನು ಗಿಡ ನಂಬರ್, ಗಿಡದ ನಂಬರ್ ಎಷ್ಟು ಗಿಡ ಹಚ್ಚಾರು ಅಂತ ನಾನೇನು ಹೇಳ್ತೀನಿ, ನೀನು ಅನ್ಕೊಂಡು ಹೇಳು. 1794 ನೆಟ್ಟವ್ರೆ. ಅಷ್ಟು ಏನು ಶಾನೆ ಮೊಬೈಲ್ ಅಂದ್ರೆ ಇಮೇಜಿನ್ ಮಾಡು, ಅಷ್ಟು ಮರ ಗಿಡಗಳನ್ನ ನೆಟ್ಟಿರ್ತಾರೆ. ಇಲ್ಲೊಂದು ಆಪಲ್ ಶೇಕ್ ಮಾಡ್ಯಾರ, ಚೆನ್ನಾಗಿದೆ. ಹಾಕ್ತಾರೆ ಅನ್ಸುತ್ತಲ್ಲ, ಹಾಕ್ತಾರೆ ಇವಾಗಿಲ್ಲ. ಅವಾಗಿನ್ನ ಚಂದ ಕಾಣಿಸ್ತದ ನೀರ್ ಗೀರೆಲ್ಲ. ಅಲ್ಲ ನೀರ್ ಹಾಕ್ತಾರೆ ತಾನೆ, ಅಲ್ಲಿ ತೋರ್ಸಲ್ಲ ಅದಕ್ಕೊಂದು ಕಿಮ್ಮತ್ತು. ನೋಡಿ ನೀರ್ ಕುಡಿಬೇಕು ಅಂತ. ನೀರು ಹಾಲು ಮನೆ ದೇವ್ರೇ ಮನೆ ದೇವ್ರೇ ಹಾಕ್ಬೇಕು ಬೇಗ, ನೀರು ಹಾಕ್ಬೇಕಾಯ್ತು. ಇಲ್ಲಿ ಕಲ್ಲಂಗಡಿ ಮಾಡ್ಯಾರ ನೋಡಲ್ಲ, ಆಪಲ್ ಮಾಡಿರ ಇಲ್ಲಿ ಕಲ್ಲಂಗಡಿ ಮಾಡ್ಯಾರ ಕುಂದ್ರಾಕ. ಹೌದು, ಇಲ್ಲಿ ನಾನು ಅದೇ ಕಲ್ಲಂಗಡಿ ಅನ್ಕೊಂಡ್ಬಿಟ್ಟಿದ್ದೆ. ಹೆಂಗ್ ಕಾಣಿಸ್ತೈತೋ ಗೊತ್ತಿಲ್ಲ, ಯಾಕಂದ್ರೆ ಬ್ರೈಟ್ನೆಸ್ ಇಲ್ಲ, ಕತ್ಲೆ ಟೈಮ್ ಆಯ್ತಲ್ಲ. ಕೂದ್ರ ಚಂದ ಐತೆ, ಕೂತ್ಕೋ. ಇಲ್ಲ ಹೋಗವ, ವಾಟರ್ ಮಿಲನ್ ಗರ್ಲ್. ಸ್ವೀಟ್ ಇಲ್ಲ ಬೇಡ. ಸೊ ನಮ್ಮ ಮನೆದವರು ಇಲ್ಲೇ ಹೆಂಗೋ ಪ್ರಸಾದ ಕೊಟ್ಟಿದ್ರು ನೋಡಿ, ಎಷ್ಟು ಚೆನ್ನಾಗಿ ಕೊಟ್ಟಿರೋ ತಟ್ಟೆಲ್ಲಿ ಸ್ಟೀಲ್ ಪ್ಲೇಟಲ್ಲಿ ಹಾಕಿ ಪ್ರಸಾದನ. ರವಾ ವಾಂಗಿ ಬಾತ್ ಅಂತಾರೆ ಇದಕ್ಕೆ. ಹೆಂಗೋ ಸ್ನ್ಯಾಕ್ಸ್ ಉಳಿಸಿದ್ರು, ಅದಕ್ಕೆ ಮನೆದೇವ್ರು ಅಂತ ಹೆಸರಿಟ್ಟಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಸೊ ಇಲ್ಲಿ ಶಾಪಿಂಗ್ ಏನು ನಿಲ್ಸ್ಬಿಟ್ಟು ನಮ್ಮ ಮನೆದೇವರು ಎಲ್ಲ ಮಾಡ್ಕೊಂಡಿದ್ದಾರೆ ನೋಡಿ ಶಾಪಿಂಗ್. ಏನೇನು ನೋಡಬೇಕು ಈ ಕಣ್ಣಲ್ಲಿ. ಸಿಕ್ಕಿತಾ?
ಮ್ಯಾಜಿಕ್ ಮಸಾಲ ಎಷ್ಟಾ 35 ಓಹೋ ಇದು ಹೋಟೆಲ್ ಮುಂದೆ ಆ ರೇಂಜಿಗೆ ಜನ ಹ್ಞೂ ಪಿ ಅಂದ್ರೆ ನಾವು ಆಫೀಸಲ್ಲಿ ಇರ್ತಿದ್ವಲ್ಲ ಅಂದ್ರೆ ಇಲ್ಲಿ ಬೆಳಿಗ್ಗೆ ಹೊತ್ತಿರಲ್ಲ 12:30 ಸ್ಟಾರ್ಟ್ ಮಾಡ್ತಾರೆ, ಮಧ್ಯಾಹ್ನ ಊಟ ಇರುತ್ತೆ. ಊಟ ಅಂದ್ರೆ ನಿಂಗೆ ಅನ್ನ ಸಾಂಬಾರು ಮತ್ತೆ ಪುಳಿಯೋಗರೆ ಫೇಮಸ್ ಇಲ್ಲ ಬ್ರಾಹ್ಮಿನ್ಸ್. ಪುಳಿಯೋಗರೆ ಇರುತ್ತೆ ಮತ್ತೆ ಏನೋ ಸ್ವೀಟ್ ಇರುತ್ತೆ, ಅಂದ್ರೆ ಕೋಂಬೋ ತರ ಇರುತ್ತೆ. ಮತ್ತೆ ಸಪ್ರೇಟ್ ಒಂದು ರವೆ ಉಂಡೆ ಇಲ್ಲಾಂದ್ರೆ ಈ ತರ ಒಂದು ಸ್ವೀಟ್ ಮಾಡಿರ್ತಾರೆ, ಅದಕ್ಕೆ ಸಪ್ರೇಟ್ ದುಡ್ಡು. ಒಂದ್ ಸ್ವಲ್ಪ ಕಾಸ್ಟ್ಲಿ ಅಂದ್ರೆ ಚೆನ್ನಾಗಿರುತ್ತೆ, ನೀಟ್ನೆಸ್ ಆಗ್ಲಿ. ಜನ ನೋಡಲ್ಲ ಇಲ್ಲಿ ಮೇ ಬಿ ಇಲ್ಲಿಂದ ಕಾಣಿಸೋರು ಬಟ್ ತುಂಬಾ ಪ್ರಸಾದ್ ತಿಂದ್ವಿ, ಹಸು ಜೋರಾಗಿತ್ತು, ಏನಾರು ಸ್ನಾಕ್ಸ್ ತಿನ್ನಕ್ ಹೋಗು ಅನ್ನತ್ತಿದ್ವಿ. ಅಲ್ಲಿ ಗುಡಿಗೆ ಹೋದು ನಮಸ್ಕಾರ ಮಾಡ್ದು, ಹೊಟ್ಟೆ ತುಂಬ ಪ್ರಸಾದ್ ಕೊಟ್ರು, ರುಚಿನೂ ಹತ್ತಿತ್ತು, ಖುಷಿನೂ ಆಯ್ತು. ಏನ್ ಕಾಣ್ತಾ ಇಲ್ವಾ ನಮ್ಮ ಮನೆ ದೇವರಿಗೆ ಪ್ರಸಾದ ಮಾತ್ರ ಕಾಣ್ತು. ಎಲ್ಲೊಬ್ರು ಪ್ಲೇಟ್ ಹೋಗಿ ತಿನ್ನೋದು ನಾವು ಹೊರಗಿಂದ ನಾನು ನೋಡಿದೆ, ಪ್ರಸಾದ್ ಕೊಡತ್ತಾರ ಬಾಲ್ಯ ಅಂತ ಕರ್ಕೊಂಡು ಹೋದೆ. ನೋಡ್ಲೆ ಯಪ್ಪ ಹೋಟೆಲ್ಗೆ ಜನ ಜಗಳ ಮಾಡತಾರ. ಬೇರೆ ಚೇಂಜ್ ಆಗೈತೆ. ಹೋಟೆಲ್ ತಂಬುಳಿ ಅದ, ತಂಬುಳಿನ ಐತಿ. ಮೊದ್ಲು ಬ್ರಾಹ್ಮಿನ್ಸ್ ಇತ್ತಲ್ಲಿ, ಈಗ ತಂಬುಳಿ ಐತೆನಾ. ನಮ್ದೆಲ್ಲ ಏನ್ ಗೊತ್ತಾ, ಕಾರ್ ಎಷ್ಟು ಧೂಳಾಗೈತೆ ಅಂದ್ರೆ ಅದಾಗಿಂದ ಹೊರಗಿನ ಏನು ಕಾಣವಲ್ದಾಗೈತಿ. ನೋ ಫ್ರೆಂಡ್ಸ್, ಆಕ್ಚುಲಿ ಕಾರ್ ಧೂಳಾಗಿಲ್ಲ, ನನ್ ತಪ್ಪಲ್ಲ. ನಾನು ಒರ್ಸ್ಬಿಟ್ಟು ಕ್ಲೀನಾಗಿ ನಿಲ್ಸಿದೆ. ಮಳೆ ಬಂತು, ಮಳೆ ಬಂದಾಗ ಏನಾಗುತ್ತೆ, ಆಕ್ಚುಲಿ ಜೋರಾಗಿ ಮಳೆ ಬಂದ ಹೋದ ತಕ್ಷಣನೇ ಮಾರನೇ ದಿನ ಧೂಳು ಇರುತ್ತಲ್ಲ ಅದೆಲ್ಲ ಇರುತ್ತೆ. ಅದ್ ಇಲ್ದಾಗ ಏನಾಗುತ್ತೆ, ಅದು ಎಲ್ಲಿ ಇಳಿತೈತೆ ನೋಡಿ ಫ್ರೆಂಡ್ಸ್, ಇದಕ್ಕೆ ನಮ್ಮ ಮನೆ ಇಳ್ದಿರ್ತದೆ, ಹಂಗಿದೆ ನೋಡ್ರಿ ಅಷ್ಟೇ. ನೋಡ್ರಿ ಮನೆ ದೇವ್ರು ಮನೆ ಕೆಲಸ ಬಿಟ್ಬಿಟ್ಟು ಒಂದ್ ಸ್ವಲ್ಪ ಕಾರ್ ಕೆಲಸ ಮಾಡ್ಬೇಕು. ಹೌದೌದ ಬಿಟ್ರಿ, ಇವ್ರು ಕಾಯ್ಕೆಲ್ಲ ತೊಳ್ಯಾಕ ಹಚ್ಚತಾರ ನಮ್ ಕುಂದ್ರಸ್ಕ. ಸೊ ಗೈಸ್, ನಾವ್ ಇಲ್ಲಿಗೆ ನಮ್ಮ ವ್ಲಾಗ್ನ ಎಂಡ್ ಮಾಡ್ಬೇಕನ್ನತ್ತೇವಿ. ಸೊ ನಮ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ ನಂತರ ಮರಿಲೇಬೇಡಿ. ಇನ್ನೂ ಜಾಸ್ತಿ ಮಾತಾಡಿದ್ರೆ ಅಲ್ಲೆಲ್ಲರೂ ನಮ್ಮ ಟ್ರಾಫಿಕ್ ಪೊಲೀಸ್ ನೋಡಿ ಹಿಡಿದು ಬಿಟ್ಟು ಹೊರಗೆ ಹಾಕ್ತೀನಿ. ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಬಾಯ್. ಬಾಯ್